ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಹಾಸ್ಟರ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಡಿಸ್ಕಸ್ ಮಾಡ್ದಂಗೆ ನಾವು ಮಾರ್ಕೆಟು ಒಂದೊಳ್ಳೆ ಸೇಮ್ ಪೊಸಿಷನಲ್ಲೇ ಓಪನ್ ಆಗಿ ಪ್ಲಸ್ ಕಡೆ ಮೂಮೆಂಟ್ ಕೊಟ್ಟು ಆಲ್ಮೋಸ್ಟ್ 26,008ಕ್ಕೆ ಹೋಗಿ ಆಲ್ಮೋಸ್ಟ್ ಈ ಕಡೆ ಕೆಳಗಡೆ ಬಾಟಮ್ ಕೂಡ 803 ಟಚ್ ಮಾಡಿ ಹೋಗಿದೆ. ಸೊ ಅಂದರೆ ಬೆಳಿಗ್ಗೆ ಏನು ಓಪನ್ ಆಗಿದೆ, ಓಪನ್ ಆದಮೇಲೆ ಕೆಳಗಡೆ ಮೂಮೆಂಟ್ ಏನು ಸಪೋರ್ಟ್ ರೆಸಿಸ್ಟೆನ್ಸ್ ನೆನ್ನೆ ಮಾತಾಡಿದ್ವಿ, ಅಲ್ಲಿಗೆ ಬಂದು ಆಲ್ಮೋಸ್ಟ್ ನೆನ್ನೆ ಇದರ ಬಂದು ಟಚ್ ಮಾಡಿ ಮೇಲ್ಗಡೆ 26,000 ಹೋಗಿ ರೀಚ್ ಆಗಿದೆ. ಸೊ ಮತ್ತೆ ಸಂಜೆ ಹಿಂಗೆ ಆಫ್ಟರ್ನೂನ್ ಬಂದು 25,870ರಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಸೊ ಇವತ್ತೊಂದು ರೆಡ್ ಕ್ಯಾಂಡಲ್ ಮಾಡಿದೆವು ಫ್ರೆಂಡ್ಸ್. ಸೊ ಆಲ್ಮೋಸ್ಟ್ ಇವತ್ತೊಂದು ಗ್ರೀನ್ ಕ್ಯಾಂಡಲ್ ಆಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು, ಏಕೆಂದರೆ ನಾಳೆ ಒಂದು ಒಳ್ಳೆ ಆ ಕಡೆಯಿಂದ ಮೂವ್ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ಸೊ ಇವತ್ತೇನಾಗಿದೆ ಅಂದರೆ ಸೇಮ್ ನೆನ್ನೆ ಏನು ಪ್ಯಾಟ್ರನ್ ಆಗಿದೆ ಅದೇ ಪ್ಯಾಟ್ರನ್ ಇದೆ. ಸೊ ಬನ್ನಿ 55 ಮಿನಿಟ್ಸ್ ಟೈಮ್ ಫ್ರೇಮ್ ಅಥವಾ 15 ಮಿನಿಟ್ಸಲ್ಲಿ ನೋಡುವ ಹೇಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ನೆನ್ನೆ ಆಲ್ಮೋಸ್ಟ್ ನೆನ್ನೆ ಏನು ಕ್ಲೋಸ್ ಆಗಿತ್ತು ಸರೌಂಡಿಂಗ್ ಇಲ್ಲಿ ಕ್ಲೋಸ್ ಆಗಿತ್ತು. ಸೊ ಇವತ್ತು ಓಪನ್ ಆಗಿದೆ. ಅಂದರೆ ಇದರ ಏನು ಸ್ವಿಂಗ್ ಟಾಪ್ ಇದೆ, ಆಲ್ಮೋಸ್ಟ್ ಈ ಸ್ವಿಂಗ್ ಟಾಪಲ್ಲಿ ಓಪನ್ ಆಗಿದೆ 900ರಲ್ಲಿ ಓಪನ್ ಆಗಿ ಇಮಿಡಿಯೇಟ್ ಬಂದಿದೆ. ನೋಡಿ ಇದರ ಲೋ ಅಂದರೆ ಇಲ್ಲಿ ನೆನ್ನೆಯ ಬೆಳಗ್ಗೆ ಓಪನಿಂಗ್ ಲೋ ಎಲ್ಲಿತ್ತು, ಬೆಳಗ್ಗೆ ಓಪನಿಂಗ್ ಲೋ ಏನಿತ್ತು ಫಸ್ಟ್ ಕ್ಯಾಂಡಲ್, ಅದೇ ಓಪನಿಂಗ್ ಲೋಗೆ ಬೆಳಗ್ಗೆ ಸಪೋರ್ಟ್ ತೊಗೊಂಡಿದೆ. ಅಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಸೊ ಅಪ್ ಟು ಇಲ್ಲಿ ಹೋಗಿದೆ 26,010ವರೆಗೂ ಹೋಗಿದೆ. ಅಂದರೆ 26,000 ಟಚ್ ಮಾಡಿ 10 ಪಾಯಿಂಟ್ಸ್ ಹೋಗಿ ವಾಪಸ್ ಕೆಳಗಡೆ ಬಂದಿದೆ. ಸೊ ಇದೇ ಸೇಮ್ ಪ್ಯಾಟರ್ನ್, ಸೇಮ್ ನೆನೆ ನೋಡಿ, ಇದೇ ಇದರಲ್ಲಿ ಮೇಲೆ ಹೋಗಿದೆ, ಕೆಳಗಡೆ ಬಂದಿದೆ, ಇದೇ ಥರ ಮೇಲೆ ಹೋಗಿದೆ. ಸೊ ಒಂದು ರಿಟ್ರೇಸ್ ಒಂದು ಇದನ್ನು ಕೊಟ್ಟಿದೆ. ಸೊ ಆಲ್ಮೋಸ್ಟು ಈ ಝೋನಲ್ಲಿ ಬಂದು 800ರಲ್ಲಿ 800 ಏನು ಝೋನ್ ಇದೆ, ಇದೊಂದು ಝೋನು, ಈ ಝೋನಲ್ಲಿ ಬಂದು ಕ್ಲೋಸ್ ಆಗಿದೆ. ಸೊ ನಾಳೆ ಏನಾಗ್ಬೋದು ಅಂತ ಹೇಳ್ಬಿಟ್ಟು ಒಂದು ಅನಾಲಿಸ್ ಮಾಡುವ. ಸೊ ಪ್ರೀವಿಯಸ್ ಡಾಟಾ ಏನಿದೆ ಅದರ ಪ್ರಕಾರ ನೋಡಿದ್ರೆ, ಸೊ ನಾಳೆ ಏನಾದರೂ ಇಲ್ಲಿ ಓಪನ್ ಆದರೆ, ನಾಳೆ ಇಲ್ಲಿ ಏನಾದರೂ ಓಪನ್ ಆಗಿ ಡೈರೆಕ್ಟ್ ಕೆಳಗಡೆ ಏನಾದರೂ ಬಂದರೆ ಆಲ್ಮೋಸ್ಟ್, ಅಥವಾ ಇಲ್ಲಿ ಈ ಸರೌಂಡಿಂಗ್ ಇಲ್ಲೆಲ್ಲರ ಓಪನ್ ಆಗಿ ಇಲ್ಲೆಲ್ಲಾದರೂ ಹೋಗಿ ಕೆಳಗಡೆ ಬಂದರೆ, ಅಥವಾ ಇಲ್ಲಿ ಓಪನ್ ಆಗಿ ಇಲ್ಲಿವರೆಗೂ ಹೋಗಿ ಇಲ್ಲೊಂದು ಸ್ವಲ್ಪ ಹೊತ್ತಾಡಿ ಹಿಂಗೆ ಕೆಳಗಡೆ ಬಂದರೆ ಒಂದು ಒಳ್ಳೆ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಸೊ ಹಿಂಗೆ ಕೆಳಗಡೆ ಬರೋ ಚಾನ್ಸಸ್ ತುಂಬ ಇರುತ್ತೆ. ಇಲ್ಲೆಲ್ಲರೂ ಕೆಳಗಡೆ ಓಪನ್ ಆದರೆ, ಸೊ ಇಲ್ಲಿ ಕೆಳಗಡೆ ಬಂದು ಆಲ್ಮೋಸ್ಟ್ ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ, ಏಕೆಂದರೆ ಇಲ್ಲೊಂದು ಗ್ಯಾಪ್ ಇದೆ. ಸೊ ಈ ಗ್ಯಾಪ್ ಏನಿದೆ, ಗ್ಯಾಪ್ನ ಕ್ಲೋಸ್ ಮಾಡೋಕ್ಕೆ ಮಾರ್ಕೆಟ್ ಬರುತ್ತೆ. ಸೊ ಇಲ್ಲಿ ಓಪನ್ ಆದರೆ ಬರೋ ಚಾನ್ಸಸ್ ತುಂಬ ಇದೆ. ಬಂದು ಇಲ್ಲಿ ಹೋಗ್ಬೇಕು, ಯಾಕೆಂದರೆ ಇಲ್ಲಿ ನೋಡಿ, ಇಲ್ಲೊಂದು ಸ್ವಿಂಗ್ ಪ್ಯಾಟ್ರನ್ ಕೂಡ ಇದೆ. ನೋಡಿ ಇಲ್ಲೊಂದು ಪ್ಯಾಟ್ರನ್ ಇದೆ, ಇಲ್ಲಿ ಹೆಂಗಿದೆ, ಇಲ್ಲೊಂದು ಹೋಗಿ ಹಿಂಗೆ ಬಂದು ಇಲ್ಲೊಂದು ಪ್ಯಾಟ್ರನ್ ಮಾಡಿದೆ. ಸೊ ಆಲ್ಮೋಸ್ಟ್ ಇಲ್ಲಿಗೆ ಬರಬೇಕು. ಇದು ಅಂದರೆ ಇಲ್ಲಿಂದ ಟ್ರೆಂಡ್ ಲೈನ್ ಏನು ಬರುತ್ತೆ, ಈ ಟ್ರೆಂಡ್ ಲೈನ್ನ ಇಲ್ಲಿ ಟಚ್ ಮಾಡೋಕ್ಕೆ ಇಲ್ಲೆಲ್ಲದು ಬರಬೇಕಾಗುತ್ತೆ. ಸರೌಂಡಿಂಗ್ ಆಲ್ಮೋಸ್ಟ್ ಈ ಇದರೊಳಗಡೆ ಬಂದರೆ ಒಂದು 2-3 ವೀಕಲ್ಲಿ ಏನಾಗುತ್ತೆ, ಈ ಗ್ಯಾಪ್ನ ಫಿಲ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಫಿಲ್ ಮಾಡಿ ಮತ್ತೆ ತಿರ್ಗಿ 26,000 ಕಡೆ ಹೋಗೋ ಚಾನ್ಸಸ್ ತುಂಬ ಇದೆ. ಸೊ ಹಾಗಾಗಿ ನಾಳೆ ಶುಕ್ರವಾರ ಆಗಿರೋದ್ರಿಂದ ಎಲ್ಲರೂ ನೋಡಿಕೊಂಡು ಹುಷಾರಾಗಿ ಟ್ರೇಡ್ನ ತೊಗೊಳ್ಳಿ. ಇವತ್ತಂತೂ ಚೆನ್ನಾಗಿ ವಾಲಟಿಲಿಟಿ ಇಟ್ಟು ಸೆನ್ಸೆಕ್ಸ್ ಅಂತೂ ಚೆನ್ನಾಗಿ ಮೂಮೆಂಟ್ ಕೊಟ್ಟಿದೆ. ಸೊ ಯಾರ್ಯಾರೆಲ್ಲ ಲಾಭ ಮಾಡಿದ್ದೀರಾ, ಯಾರ್ಯಾರೆಲ್ಲ ಯಾವ ಥರ ಟ್ರೇಡ್ ಮಾಡಿದ್ದೀರಾ, ಸೊ ಅದನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಯ ಇವತ್ತಿನ ಮಾರ್ಕೆಟ್ ಅನಾಲಿಸಿಸ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಸ್ವಲ್ಪ ಬಿಗ್ ಗ್ಯಾಪ್ ಅಪ್ ಆಗುತ್ತಾ ಅಥವಾ ಗ್ಯಾಪ್ ಡೌನ್ ಆಗುತ್ತಾ. ಇಲ್ಲಿ ಆಲ್ಮೋಸ್ಟ್ ಇವತ್ತಿನ ಇದನ್ನು ನೋಡಿದ್ರೆ, ಈ ಕ್ಲೋಸ್ ನೋಡಿದ್ರೆ ಇಲ್ಲೇ ಓಪನ್ ಆಗೋ ಚಾನ್ಸಸ್ ಆಲ್ಮೋಸ್ಟ್ ಇದೆ. ಇಲ್ಲೇ ಓಪನ್ ಆಗ್ಬೋದು, ಯಾಕೆಂದರೆ ಏನು ಹೇಳೋಕ್ಕಾಗಲ್ಲ, ನಾಳೆ ಬೇರೆ ಎಲೆಕ್ಷನ್ ರಿಸಲ್ಟ್ ಬೇರೆ ಇದೆ.
ಸೊ ಹಂಗಾಗಿ ನೋಡಿಕೊಂಡು ಇದು ಮಾಡಿ, ಯಾಕಂದರೆ ನ್ಯೂಸ್ ಬರ್ತಾಯಿದೆ, ಸ್ವಲ್ಪ ಕ್ವಾಲಿಟಿ ಇದಾಗುತ್ತೆ. ಸೊ ನೋಡ್ಕೊಂಡು ಟ್ರೀಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ತೆ, ಗುಡ್ ನೈಟ್, ಶುಭರಾತ್ರಿ ಅಂತ ಹೇಳ್ತಾ ಬಾಯ್.